ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಮ್ಮ ಅಚ್ಚಂಗೆ ನಾಷ್ಟ ತಂದು ಕೊಟ್ಟಿದ್ದೆ, ನಾಷ್ಟ ತಿಂತಾ ಇದ್ದೆ. ಅಷ್ಟರಲ್ಲಿ ಯಾವುದೋ ಜಗಳ ಐತೈತೆ, ಏನು ಜಗಳ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋಯ್ತಾ ಇದ್ದೆ. ನಮ್ಮ ಸೆಕ್ಯೂರಿಟಿ ಅಂಕಲು ಮತ್ತು ಇನ್ನೊಬ್ರು ಯಾರೋ ಜಗಳ ಆಡ್ತಾಯಿದ್ರು. ಅದಕ್ಕೆ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಯಾಕೆಂದರೆ ನಾನು ಹತ್ರಕ್ಕೆ ಹೋಗಲ್ಲ, ನನಗೆ ಜಗಳ ಗಿಗಳ ಎಲ್ಲ ಸ್ವಲ್ಪ ಅಲರ್ಜಿ, ಅದಕ್ಕೆ ಹಂಗಾಗಿ ದೂರ ನಿಂತ್ಕೊಂಡು ನೋಡಿದೆ. ಸರಿ ಆಯ್ತು ಅಂತ ಗಾಡಿನ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ನಮ್ಮ ಹುಡ್ಗಂದು ಇಲ್ಲೇ ಲೋಕಲ್ ಇತ್ತು, ಅದಕ್ಕೆ ಅವ್ನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ ಜೊತೆ ಹೊರಟ್ಬಿಟ್ಟು ಸೀದಾ ಬಂದು ನನ್ನ ಗಾಡಿ ಲೋಡ್ ಆಗಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಗಾಡಿ ಆಚೆಗೆ ತೆಗೆದುಬಿಟ್ಟು ಡೋರ್ ಹಾಕ್ಕೊಳ್ಳೋಣ, ಡೋರ್ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ನೋಡಿದೆ. ಇಷ್ಟೇ ಇವತ್ತು 3 ಕಡೆ ಐತೆ. ಎಲ್ಲೆಲ್ಲಪ್ಪ ಅಂದರೆ ಹೊಸಕೋಟೆ ಮತ್ತು ವೈಟ್ ಫೀಲ್ಡು ಮತ್ತು ಮಾರತಳ್ಳಿಗೆ ಹೋಗ್ಬೇಕಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಶನಿವಾರ ಟ್ರಾಫಿಕ್ಕು ಅಂತ ಅಂದ್ಕೊಂಡಂಗೆ ಟ್ರಾಫಿಕಲ್ಲಿ ತಗ್ಲಾಕೊಂಡೆ. ನನಗೆ ಗೊತ್ತಿತ್ತು ಶನಿವಾರ ಯಾವತ್ತು ತಪ್ಪಿಸ್ಕೊಂಡ್ರು ಶನಿವಾರ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಮುಂದೆ ಬಂದವನೇ. ಫುಲ್ಲು ಚಿಕ್ಕ ರೋಡು, ನನಗಂತೂ ರೋಡ್ ನೋಡಿ ತುಂಬ ಬೇಜಾರಾಗೋಯ್ತು. ಸರಿ ಆಯ್ತು, ಏನೂ ಮಾಡೋಂಗಿಲ್ಲ, ಡ್ರೈವರ್ ಲೈಫ್ ಇದೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟವನೇ ಬಂದು ಫಸ್ಟ್ನೇ ಪಾಯಿಂಟಿಗೆ ಬಂದೆ. ಇದು ನೋಡಿದ್ರೆ ವ್ಯೂ ಮಾತ್ರ ಮಸ್ತಾಗಿತ್ತು. ಅದಕ್ಕೆ ಇಲ್ಲೇ ಸ್ವಲ್ಪ ಸೈಡ್ಗೆ ಹಾಕಿದ್ದೆ. ಅನ್ಲೋಡರ್ಸ್ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ಹಂಗಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಅನ್ಲೋಡ್ ಮಾಡಿ ಹೊರಟವನೇ. ಇನ್ನೊಂದು ಸೆಕೆಂಡ್ ಪಾಯಿಂಟಿಗೆ ಹೊರಟೆ. ಸೆಕೆಂಡ್ ಪಾಯಿಂಟಲ್ಲೂ ಅಷ್ಟೇ ಚಿಕ್ಕ ರೋಡು. ಅವ್ನು ಯಾರೋ ಹೋಗ್ಬಿಟ್ಟು ಕಾರಿಗೆ ಅಡ್ಡನೇ ಹೋಗ್ಬಿಟ್ಟ. ಸರಿ ಆಯಿತು ಅಂತ ಹೇಳ್ಬಿಟ್ಟು ರಿವರ್ಸ್ ತಿಕ್ಕತ್ತಾ ಇದ್ದ. ಅವನಿಂದ ಎಷ್ಟು ಜಾಮ್ ಆಗೈತೆ ನೋಡಿರಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು 2ನೇ ಪಾಯಿಂಟಿಗೆ ಬಂದ್ರಂತೂ ಫಸ್ಟ್ನೇ ಪಾಯಿಂಟ್ಗಿಂತ 2ನೇ ಪಾಯಿಂಟ್ ಇನ್ನೂ ಅದ್ಭುತವಾಗಿತ್ತು. ನನಗೆ ನೋಡಿ ತುಂಬ ಖುಷಿಯಾಗೋಯಿತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ 2ನೇ ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ಸೀದಾ 3ನೇ ಪಾಯಿಂಟ್ಗೆ ಹೋಗಿ 3ನೇ ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇದೇ ಥರ